ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. 11ನೇ ತಾರೀಕು ಭಾನುವಾರ, ಜನವರಿ ತಿಂಗಳು. ವಾರದ ವಿಶ್ಲೇಷಣೆ 12ನೇ ತಾರೀಕಿಂದ 14ನೇ ತಾರೀಕು ಈ ವಾರದ್ದೇನು ಜನವರಿದಿದೆ ಮಾಡ್ತಾ ಇದ್ದೀನಿ. ಸುಮಾರು 5 ಗಂಟೆ ಆಗ್ತಿದೆ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ಅಥವಾ ಟ್ರೇಡಿಂಗ್ ಮಾಡಬೇಕಾದ್ರೂ ಫಂಡಮೆಂಟಲ್ಲು ಟೆಕ್ನಿಕಲ್ಲು ಎಲ್ಲ ಅರ್ಥ ಮಾಡಿಕೊಂಡು ಫೈನಾನ್ಷಿಯಲ್ ಅಡ್ವೈಸರ್ ಅಂತ, ಅದರಲ್ಲೂ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಯಾರಿರ್ತಾರೆ ಅವ್ರದ್ದು ಹೆಲ್ಪ್ ತೊಗೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇದು ಎಜುಕೇಷನಲ್ ಪರ್ಪಸ್ಗಾಗಿ ಮಾಡಿರುವಂಥ ವಿಡಿಯೋ. ನಿಮ್ಮ ಕಡೆಯಿಂದನೂ ನೀವು ಅನಾಲಿಸಿಸ್ ಮಾಡಬೇಕಾಗತ್ತೆ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರ್ ಮಾಡ್ತಾ ಇರಿ. ಹೊಸ ಮಾಹಿತಿಗಳು ಕೊಡ್ತಾ ಇರ್ತೀನಿ. ಅಡಿಷ್ನಲ್ ಟಿಪ್ಸು ಟ್ರೇಡಿಂಗಿಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಟ್ರೇಡಿಂಗ್ನ ನಿಮ್ಮ ಕಡೆಯಿಂದ ನೀವು ಇಂಪ್ರೂವ್ ಮಾಡಲಿಕ್ಕೆ, ಟೆಕ್ನಿಕಲ್ ಪಾರ್ಟ್ ಏನಿದೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿರ್ತೀನಿ. ನೀವು ಗಮನಿಸ್ಬಿಟ್ಟು ಅದನ್ನು ನಿಮ್ಮನ್ನ ಅಡಾಪ್ಟ್ ಮಾಡಿಕೊಂಡ್ರೆ ಟ್ರೇಡಿಂಗ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ವಿಡಿಯೋ ಪ್ರಾರಂಭ ಮಾಡೋಣ. ಮೊದಲಿಗೆ ನಾನು ನಿಫ್ಟಿ ತೊಗೊಳ್ತಾ ಇದ್ದೀನಿ. ಕಳೆದ ವಾರ ವಿಡಿಯೋ ಪ್ರಾರಂಭ ನಾನು ಮಾಡ್ತಿರ್ಬೇಕಾದ್ರೆ ಕಳೆದ ವಾರ ಫೆಬ್ರವರಿ ಇತ್ತು, ಇದು ಫಸ್ಟ್ ವೀಕ್ ಜನವರಿದು. ಸೊ ಕ್ಲೌಡಿಗೆ ಟಚ್ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೆ. ಸೊ ಒಂದು ಬಿಗ್ ಫಾಲ್ ಆಗಿದೆ. ಆಲ್ಮೋಸ್ಟ್ 5 ದಿವಸದಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಆಲ್ಮೋಸ್ಟ್ 2.25% ಅಷ್ಟು ಬಿದ್ದಿದೆ. ಸೊ ತುಂಬ ಒಂದು ನೆಗೆಟಿವ್ ಹೋಗಿದ್ದರಿಂದ ತುಂಬ ಜನ ಒಂದು ಸಡನ್ ಒಂದು ಪಾಸಿಟಿವ್ ಟ್ರೆಂಡ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಬಟ್ ಏನಾಗ್ತಿದೆ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಯಾವಾಗಲೂ ಏನಾಗುತ್ತೆ ಅಂದರೆ, ಕ್ಲೌಡ್ ಒಳಗಡೆ ಎಂಟ್ರಿ ಆಗುತ್ತೆ ಅಂದರೆ ಕ್ಲೌಡ್ದು ಟಾಪ್ ಸರ್ಫೇಸ್ ಮೀನ್ಸ್ ಬೇಸ್ಡ್ ಆನ್ 9 ಆವ್ರೇಜಸ್ ಏನಿರ್ತವೆ ಅದ್ರ ರಿಫ್ಲೆಕ್ಷನ್ ಅಂತ ಹೇಳಿದ್ದೆ ಕ್ಲೌಡ್ ಇಚಿಮೋಕೋ ಬಗ್ಗೆ. ಈ ಒಂದು ಏನಿದೆ ಇಲ್ಲಿ ಕುಮೋ ಅಪ್ಪರ್ ಕ್ಲೌಡು, ಕ್ಲೋವರ್ ಕ್ಲೌಡ್ ಅಂತ ಏನಿದೆ ಆಫ್ ಮಾಡಿರ್ತೀನಿ, ಹೈಲೈಟ್ ಎನೇಬಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಅಪ್ಪರ್ ಕ್ಲೌಡ್ ಬೇಸ್ಡ್ ಆನ್ 9 EMS ಕನ್ವರ್ಷನ್ ಲೈನು ಅದರೆಲ್ಲ ಗೊತ್ತಿದೆ, ಥಿಯರಿ ಪಾರ್ಟ್. ಸೊ ಅದ್ರದ್ದು ಇವಾಗ ಒಳಗಡೆ ಬಂದ್ಬಿಡ್ತು. ಇವಾಗ ಲೋವರ್ ಲೈನ್ ಆದಷ್ಟು ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಹಾಗಾಗಿ ಇನ್ನೂ ಒಂದು 25,460 500 ಲೆವೆಲ್ಲು, ಈ ಲೆವೆಲೆಲ್ಲ ಬಂದು ರಿವರ್ಸಲ್ ಬರೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ ಕೇಸ್ ಇದು ಬರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಪ್ರಾಬ್ಲಮ್ಮು ಇನ್ನಷ್ಟು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ರೇಂಜ್ ಬೌಂಡ್ ಆಗೋಕ್ಕೆ ಸುಮಾರು ಕಾರಣ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲಿ ಒಂದೇ ಸಲ ಇವಾಗ ಅಪ್ ಟ್ರೆಂಡ್ ಹೋಗಿ ತಿರ್ಗಾ ಒಳಗೆ ಬಂದು ಹಿಂಗೊಂದು ರೇಂಜ್ ಬೌಂಡ್ ಆಗಕ್ಕೆ ಹೋಗುತ್ತೆ ಈ ಥರ. ಸೊ ಆದಷ್ಟು ಇಲ್ಲಿ ಟಚ್ ಆಗಿ ಇಲ್ಲಿ ಹೋಗೋದು ಬೇಗ ಅಪ್ ಟ್ರೆಂಡ್ ಹೋಗುತ್ತೆ. ಸ್ವಲ್ಪ ಚೆನ್ನಾಗಿ ರಿವರ್ಸಲ್ ಬಂದಾಗ ಒಂದು ಮೊಮೆಂಟಮ್ ಸಿಗುತ್ತೆ. ಸೊ ಹಾಗೆ ಕ್ಲೌಡ್ ಏನಿದೆ, ಕ್ಲೌಡ್ದು ಲೋಯರ್ ಲೈನ್, ಈ ಲೈನ್ ಪರ್ಟಿಕ್ಯುಲರ್ ಲೈನ್ ಸೊ ಇಲ್ಲಿಗೆ ಟಚ್ ಆಗಬೇಕು. ಸೊ 25,460 ಅರೌಂಡ್ ಇದೆ. ಸೊ ಅದನ್ನು ಗಮನಿಸ್ಬೇಕು ನನ್ನ ಇದರಲ್ಲಿ. ಸೊ EMA ಕೂಡ ನೋಡೋದಾದರೆ 100 EMA ಟಚ್ ಆಗಿದೆ, 200 EMA ಟಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬಟ್ ವರ್ಸ್ಟ್ ಕೇಸ್ ಇದಲ್ಲ, ಆಗಲೇಬೇಕು ಅಂತಿಲ್ಲ. 200 EMA ಜನರಲ್ ಆಗಿ ಸಪೋರ್ಟ್ ತೊಗೊಂಡು ಅಂದರೆ ದೊಡ್ಡ ಮೂವ್ಮೆಂಟ್ ಬರುತ್ತೆ. 100 EMA ಟಚ್ ಆದರೂ ಆಗಿದೆ ಕೂಡ. ಸೊ 100 200 EMA ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಲೋಯರ್ ಕ್ಲೌಡ್ಗೆ ಲೈನ್ ಟಚ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಇವನ್ ಕಂಪ್ಲೀಟಾಗಿ ಬುಲ್ಲಿಶ್ ಅಂತ ಕಾಣಿಸ್ತಿರೋದು ಇಲ್ಲಿ ನೋಡ್ತಾ ಇರ್ಬೋದು. ಸಾರಿ, 5 ಮಿನಿಟ್ಸಲ್ಲೂ ನಂದು ಇನ್ನೂ ಕ್ಲೌಡ್ ಒಳಗಡೆ ಎಂಟ್ರಿ ಆಗಿಲ್ಲ, ಒಳಗಡೆ ಟ್ರೈ ಮಾಡ್ತಾ ಇದೆ. ಇನ್ ಕೇಸ್ 5 ಮಿನಿಟಲ್ಲಿ ಒಳಗಡೆ ಎಂಟ್ರಿ ಆಗಿಲ್ಲ ಅಂದರೆ ಈ ಒಂದು ರೇಂಜ್ ಏನಿದೆ ಸೊ ಇಲ್ಲೇ ಇಳ್ಕೊಂಡು ಹೋಗ್ಬಿಡುತ್ತೆ ಇದು. ಸೊ ಹಾಗಾಗಿ ಈ ಒಂದು ಈ ಟ್ರೇಡ್ ತೊಗೊಬೇಕಾದ್ರೆ ಸೋಮವಾರ ದಿವಸ, ನಾಳೆ ಸ್ವಲ್ಪ ಹುಷಾರಾಗಿರಬೇಕು. ಸೊ 100 and 200 EMA, ಅದರಲ್ಲೂ 100 ತುಂಬ ದೂರ ಇದೆ. ಸೊ ಒಳಗೆ ಬರಲಿಕ್ಕೆ ತುಂಬ ಪ್ರಯತ್ನ ಪಡುತ್ತೆ, ಬಟ್ ಸಾಧ್ಯತೆ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಪಿಚ್ ಫೋರ್ಕಲ್ಲೂ ನೋಡೋದಾದರೆ ಡೇ ಟೈಮ್ ಫ್ರೇಮ್ ಬರ್ತೀನಿ ಪಿಚ್ ಫೋರ್ಕ್ಗೆ.
ಸೊ ಇಲ್ಲಿ ರಿಜೆಕ್ಷನ್ ಬರುತ್ತೆ ಅಂದಿದೆ. ಒಳಗಡೆ ಎಂಟ್ರಿ ಆಗುತ್ತೆ, ಇಲ್ಲಿ ಸಪೋರ್ಟ್ ತೊಗೊಳುತ್ತೆ. ಇಲ್ಲೂ ಸಹಿತ ಒಂದು 25,400 ಸಮಥಿಂಗು 500 ಲೆವೆಲ್ ಕಂಪ್ಲೀಟಾಗಿ ಇದು ಕೆಳಗಡೆ ಹೋಗಲ್ಲ. ಸೊ ಒಂದು ಕ್ಯಾಂಡ್ಲು ಒಂದು ಸಣ್ಣದಾಗಿ ಈ ಒಂದು ರೇಂಜಲ್ಲೇ ಒಂದು ಕ್ರಿಯೇಟ್ ಮಾಡ್ಕೊಂಬಿಡುತ್ತೆ ಹಿಂಗೆ. ಸೊ ಒಂದು ವಿಕ್ ಒಂದು ಫಾರ್ಮ್ ಆಗ್ಬೋದು ಅಷ್ಟೇ ಆಚೆಗಡೆ. ಸೊ ಹಾಗಾಗಿ ಒಂದು ಈ ರೇಂಜ್ ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ. ಆದಷ್ಟು ಇಲ್ಲಿ ಟಚ್ ಆದರೆ ಒಳ್ಳೆಯದು. ಟಚ್ ಆಗಲಿಲ್ಲ ಅಂದರೆ ಇಲ್ಲೇ ರಿವರ್ಸಲ್ ಬಂತು ಅಂದರೆ ಡೆಲಿ ಆಗಿಬಿಟ್ಟು ಸ್ವಲ್ಪ ರೇಂಜ್ ಬೌಂಡಲ್ಲೇ ಸೈಡ್ ವೇಸ್ ಔಟ್ ಹೋಗ್ಬಿಡುತ್ತೆ. ಸೊ ಹುಷಾರಾಗಿರಬೇಕು, ತುಂಬ ಒಂದು ಪ್ರಾಬ್ಲಮ್ ಇದೆ. ಸೊ ಇದ್ರದ್ದು ನಿಫ್ಟಿ ನೆಕ್ಸ್ಟ್ ವೀಕ್ ನೋಡೋದಾದರೆ ಏನೇನು ಟಾರ್ಗೆಟ್ಸ್ ಇದೆ ಅಂತ ಇಲ್ಲಿ ನೋಡ್ಕೊಳ್ಳಿ. ಬುಲ್ಲಿಶ್ ಅಬೌಟ್ 25,773 ಇದು ಟಾರ್ಗೆಟ್ಸ್ ಆಗ್ತವೆ. ಬಟ್ ಬುಲ್ಲಿಶ್ ನನಗೆ ಕನ್ಫರ್ಮೇಷನ್ ಇಲ್ಲ. ಸೊ ಆದಷ್ಟು 25,416 ಫಾರ್ 363 523 100% ಇಲ್ಲಿ ಆಲ್ರೆಡಿ 683 ಇದೆ. ಸೊ ಕಂಪ್ಲೀಟಾಗಿ 589ಗಿಂತ ಕೆಳಗಡೆ ಹೋಗಬೇಕು. ಸೊ ಅದರಿಂದ ಕೆಳಗಡೆ ಹೋಯಿತು ಅಂದರೆ ಮಾತ್ರ 590 ಈ ಒಂದು ರೇಂಜಲ್ಲೇ ಇದ್ದರೆ ಯಾವುದೇ ಒಂದು ಟ್ರೇಡ್ ತೊಗೊಳಕ್ಕೆ ಹೋಗಬೇಡಿ. ರೇಂಜ್ ಬೌಂಡ್ ಆಗ್ತವೆ, ಸೊ ಡಿಕೆ ಆಗ್ತವೆ. ಅದರಲ್ಲೂ ಆಪ್ಷನ್ ಟ್ರೇಡರ್ ಬೈಯರ್ಸ್ ಆಗಿದ್ದರೆ ತುಂಬ ಡಿಕೆ ಆಗ್ತವೆ. ಆಪ್ಷನ್ ಸೆಲ್ಲರ್ ಆಗಿದ್ದರೆ ನಿಮ್ಮದು ರೇಂಜ್ ಬೌಂಡ್ ಆದರೂ ನಿಮಗೆ ದುಡ್ಡಾಗುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ಟ್ರೇಡ್ ತೊಗೊಳೋದು ಒಳ್ಳೆಯದು. ಸೊ ಬೈ ಬಿಲೋ ಬೈ ಅಬೋ ಕೊಟ್ಟಿದ್ದೀನಿ ಎರಡೂ. 100% ಕಂಪ್ಲೀಟಾಗಿ ಒಂದು ಟಾರ್ಗೆಟ್ 6-7 ಎಲ್ಲ ಅಚೀವ್ ಆಗಲ್ಲ ಬೇರಿಶ್ ಸೈಡು. ಸೊ ಪ್ರಾಬಬ್ಲಿ ಸೆಕೆಂಡ್ ಟಾರ್ಗೆಟ್ ಹೆಚ್ಚು ಕಡಿಮೆ ಟಚ್ ಆಗಿ ಟ್ರೈ ಮಾಡುತ್ತೆ. ಅದು ಸಹಿತ ಡೌಟ್ ಇದೆ, ಯಾಕಂದರೆ ಇಲ್ಲಿ 443 ಇರೋದು. ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಬಂತಿರೋದು 416 ಹತ್ರ 417. ಸೊ ಹಾಗಾಗಿ ಒಂದು ಇದಕ್ಕಿಂತ ಕೆಳಗೆ ಹೋಗೋದು ಡೌಟ್ ಇದೆ. ಸೊ ಹಾಗಾಗಿ ಒಂದು ಕ್ಲೌಡ್ನ ಮೇಜರ್ ಸಪೋರ್ಟ್ ಅಂತ ತೊಗೊಂಡು ನಾವು ವರ್ಕ್ ಮಾಡಬೇಕಾಗತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಬರಬೇಕಾದ್ರೂ ಹೆಚ್ಚು ಕಮ್ಮಿ ಅಲ್ಲೂ ರಿವರ್ಸಲ್ ಬರುತ್ತೆ ಅಂದಿದೆ. ಇಲ್ಲೂ ಸಹಿತ ರಿವರ್ಸಲ್ ಇದೆ, ಬಂದಿದೆ. ಸೊ ಕ್ಲೌಡ್ ಕಮರ್ಷಿಯಲ್ ಲೈನ್ ಬೇಸ್ ಲೈನ್ಗಿಂತ ಕೆಳಗಡೆ ಬಂತು, ಕ್ಲೌಡ್ ಟಚ್ ಆಗಿ ಟ್ರೈ ಮಾಡುತ್ತೆ. ಈಗ ಕಂಪ್ಯಾರಿಟಿವ್ಲಿ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸೇಫರ್ ಇದೆ. ಫಾಲು ಸ್ವಲ್ಪ ಕಡಿಮೆ ಇದೆ ಕಂಪ್ಯಾರಿಟಿವ್ಲಿ. ತುಂಬ ಒಂದು ಗ್ರೇಟ್ ಅಂತ ಹೇಳಲ್ಲ. ಇಲ್ಲಿ ಒಂದು 2% ಅಷ್ಟು ಬಿದ್ದಿದೆ, ಅಲ್ಲಿ 2.75 ಅಷ್ಟು ಬಿದ್ದಿದೆ. ಸೊ ಹಾಗಾಗಿ ಅದಕ್ಕಿಂತ ಇದು ಸ್ವಲ್ಪ ಬೆಟರು, ಕಂಪ್ಲೀಟ್ ಬೆಟರ್ ಅಂತ ಹೇಳಲ್ಲ. ಸೊ ಮಂಡೇ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು 5 ದಿವಸದಲ್ಲಿ ರಿವರ್ಸಲ್ ಬಂದಿದೆ. ನೆಗೆಟಿವ್ ಕ್ಲೋಸ್ ಆಗಿರೋದ್ರಿಂದ ಗ್ಯಾಪ್ ಅಪ್ ಅಂತ ಹೇಳಲ್ಲ ನಾನು. ಮಂಡೇ ಗ್ಯಾಪ್ ಡೌನ್ ಆಗಿ ಇದಾಗ್ಬೋದು. ನಿಫ್ಟಿ ಪಾಸಿಟಿವ್ ಅಂತ ತೋರಿಸ್ತಿರ್ಬೋದು ಸದ್ಯದ ಮಟ್ಟಿಗೆ. ಬಟ್ ಸ್ವಲ್ಪ ವಿತ್ ಓಪನಿಂಗಲ್ಲಿ ಗ್ಯಾಪ್ ಅಪ್ ಆಯಿತು ಅಂದರೂ ರಿವರ್ಸಲ್ ಬರೋದು ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಸ್ವಲ್ಪ ನೋಡಬೇಕು. ಇನ್ನು ಬೇರೆ ಒಂದು ಇದರಲ್ಲೂ ಪಿಚ್ ವರ್ಕದ್ದು ನೋಡೋದಾದರೂ ತುಂಬ ಒಂದು ಅನುಕೂಲ ಇಲ್ಲ, ಇಲ್ಲೂ ಸಹಿತ ಟಚ್ ಆಗಿದೆ. ಸೊ ಹಾಗಾಗಿ ಕ್ಲೌಡ್ ಒಳಗಡೆ ಎಂಟ್ರಿ ಆಗಿ ಆಲ್ಮೋಸ್ಟ್ 57,960 ಸಮಥಿಂಗ್ ಈ ರೇಂಜಲ್ಲೆಲ್ಲ ಕ್ಲೋಸ್ ಆಗಿ ಟ್ರೈ ಮಾಡುತ್ತೆ. ಇದ್ರ ಟಾರ್ಗೆಟ್ ಬಂದುಬಿಟ್ಟು ನೋಡ್ಕೊಳ್ಳಿ. ಬುಲ್ಲಿಶ್ ಅಬೋ 59394 ಮಾತ್ರ ಮೇಲೆ ಟಾರ್ಗೆಟ್ಸಲ್ಲಿ ಕೊಟ್ಟಿದ್ದೀನಿ. 59108 ಹೆಚ್ಚು ಕಡಿಮೆ, ಅಥವಾ 110 ಅಂತ ತೊಗೊಂಬೋರಿ. ಅದಕ್ಕಿಂತ ಕೆಳಗಡೆ ಹೋದರೆ ಮಾತ್ರ ಬೇರಿಶ್. ಸೊ ಟಾರ್ಗೆಟ್ಸು ಎರಡದ್ದು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿದು ಕೊಟ್ಟಿದ್ದೀನಿ. ಸೊ ಈ ಒಂದು ಟಾರ್ಗೆಟ್ನೇ ಇಟ್ಕೊಂಡು ಇನ್ ಬಿಟ್ವೀನ್ ಟಾರ್ಗೆಟ್ಸು ನೀವು ಆವ್ರೇಜ್ ತೊಗೊಳ್ಳಿ ಬೇಕಿದ್ರೆ. ಸೊ ಇನ್ ಕೇಸು ಈ ಟಾರ್ಗೆಟ್ಸ್ಗಳು ಸ್ವಲ್ಪ ಆಲ್ಮೋಸ್ಟ್ 100 ಪಾಯಿಂಟ್ಸ್ ಮೇಲಿದೆ, 100 ಪಾಯಿಂಟ್ಸ್ ಮೂಮೆಂಟ್ಸ್ ಇಲ್ಲ ಅಂದರೆ ಸೊ ಆವ್ರೇಜ್ ಇನ್ ಬಿಟ್ವೀನ್ದು ತೊಗೊಬೇಕಾಗುತ್ತೆ. ಇನ್ನು ಸೆನ್ಸೆಕ್ಸ್ಗಳು ಬರೋದಾದರೆ ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೆ ಇದೆ. ಇದು ಸಹಿತ ಕ್ಲೌಡ್ ಟಚ್ ಆಗಿ ಟ್ರೈ ಮಾಡುತ್ತೆ, ಡೌನ್ ಇದೆ. ಕ್ರೂಡ್ ಸಹಿತ ಒಂದು ನೋಡೋದಾದರೆ ಇದು ನೆಗೆಟಿವಿಂದ ಅಪ್ ಟ್ರೆಂಡ್ ಟ್ರೈ ಮಾಡ್ತಾ ಇದೆ. 100 ಟಚ್ ಆಗಿದೆ ಸದ್ಯಕ್ಕೆ. ಯಾವುದೇ ಒಂದು 100% ಬುಲ್ಲಿಶ್ ಅಂತ ಇದ್ದರೆ ಈ ಟ್ರೆಂಡ್ 100 ಅಬೋವ್ ಸಸ್ಟೈನ್ ಆಗಬೇಕು. ಗೋಲ್ಡ್ ನೋಡೋದಾದರೆ MCX ನೋಡ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಸೇಮೇ ಇದೆ. ಸೊ ಪಾಸಿಟಿವ್ ಕೊಟ್ಟಿದೆ, ಸ್ವಲ್ಪ ಇದು ಹೋಗುತ್ತೆ. ಸಿಲ್ವರು ಸದ್ಯದ ಮಟ್ಟಿಗೆ ನೆಗೆಟಿವ್ ಅಂತ ಕಾಣಿಸಿದ್ರು, ಒಂದು ಬುಲ್ಲಿಶ್ ಟ್ರೆಂಡ್ ಅಂತೂ ಕಂಟಿನ್ಯೂ ಆಗೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸ್ವಲ್ಪ ನೋಡ್ಕೊಬೇಕು. ನ್ಯಾಚುರಲ್ಸ್ ಗ್ಯಾಸ್ ಸಹಿತ ನೆಗೆಟಿವಲ್ಲಿ ಇದೆ ಸದ್ಯಕ್ಕೆ. ಬಟ್ ಕನ್ವರ್ಷನ್ ಲೈನು ಇದೆಲ್ಲ ಟಚ್ ಆಗಿ ಇವನ್ 200 EMAಗಿಂತ ಡೌನ್ ಕೆಳಗಡೆ ಬಂದಿರೋದು ಇಟ್ಸ್ ನಾಟ್ ಗುಡ್. ಸ್ವಲ್ಪ ನೋಡ್ಕೊಬೇಕು, ಯಾಕಂದರೆ ಆಲ್ಮೋಸ್ಟ್ ಈ ಒಂದು ತಿಂಗಳಲ್ಲಿ ಅರ್ಧಕ್ಕರ್ಧ ಬಿದ್ದೋಗಿದೆ. ಟಾಪ್ 494 ಅಷ್ಟು ಮಾಡಿ ಈಗ ಲೋಯರ್ ಬಂದುಬಿಟ್ಟು ಆಲ್ಮೋಸ್ಟ್
297 91 ತನಕ ಬಂದಿದೆ. ಸೊ ತುಂಬ ಒಂದು ಕ್ರಿಟಿಕಲ್ ಇದೆ. ಸೊ ನ್ಯಾಚುರಲ್ ಗ್ಯಾಸ್ ನೋಡ್ಕೊಳೋರು ಸ್ವಲ್ಪ ನೋಡ್ಬೋದು, ಬಟ್ 100% ನಾನು ಬುಲ್ಲಿಶ್ ಇಲ್ಲ ಇದರಲ್ಲಿ ಇನ್ನು. ಸೊ ಲೋಯರ್ ಟೈಮ್ ಫ್ರೇಮ್ ಬಂದ್ರೂ 5 ಮಿನಿಟ್ಸಿಗೆ ಬಂದ್ರೂ ಇನ್ನೂ ನೆಗೆಟಿವ್ ಟ್ರೆಂಡಲ್ಲೇ ಇದೆ ಇದು. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ವರ್ಕ್ ಮಾಡಿ. ಇನ್ನು FIN50 ನೋಡೋದಾದರೆ 1 ಅವರ್ಗೆ ಡೈಲಿ ಇಲ್ಲೇ ನೋಡೋದಾದ್ರು ಓಕೆ. ಸೊ 4 ಅವರ್ಸ್ 1 ಅವರ್ ಇದನ್ನು. ಸೊ ಇದು ಸಹಿತ ಒಂದು ಫ್ಲಾಟಿಶ್ ಆಗಿದೆ, ಸ್ವಲ್ಪ ಕಂಪ್ಲೀಟಾಗಿ 100% ಬುಲ್ಲಿಶ್ ಅಂತ ಯಾವುದೂ ಇಲ್ಲ. ಸೊ ಇದನ್ನು ಸಹಿತ ಒಂದು ನೋಡಿಕೊಂಡು ವರ್ಕ್ ಮಾಡಬೇಕು. ನೆಗೆಟಿವ್ ಸೈಡು ಏನು ಇದರಲ್ಲಿದೆ ಅದೇ ಥರ ಹೋಗುತ್ತೆ. ಸೊ ಇದು 5 ಮಿನಿಟ್ಸಲ್ಲಿ ಟರ್ನ್ ಆಗಿದೆ, ಬಟ್ ಕ್ಲೌಡ್ ಒಳಗೆ ಎಂಟ್ರಿ ಆದರೆ ಮಾತ್ರ 100% ಬುಲ್ಲಿಶ್. ಸೊ ನೋಡಿಕೊಂಡು ಎಂಟ್ರಿ ಆಗಿ. ಮಿಡ್ ಕ್ಯಾಪ್ಗಳು ಸಹಿತ ಒಂದು ಡೌನ್ ಟ್ರೆಂಡಲ್ಲಿದೆ. ಎಲ್ಲ ಒಂದು ವರ್ಕ್ ಆಗ್ತಿದೆ ಈ ಥರನೇ ಇಶ್ಯೂಗಳು. ಸೊ ನಿಮ್ಮ ಒಂದು EMA ಅಥವಾ ಇಚಿಮೋಕೋ ಅಥವಾ ಇನ್ಯಾವುದೇ ಒಂದು ಇಂಡಿಕೇಟರ್ ಬೇಸಿಸ್ ಮೇಲೆ ವರ್ಕ್ ಮಾಡಿ ಹೈಯರ್ ಟೈಮ್ ಫ್ರೇಮಲ್ಲಿ. ಇನ್ನು IPO ಬರೋದಾದರೆ ಹೇಳಿದೆ ಲಾಸ್ಟ್ ವೀಕು BCCL ಅಪ್ಲೈ ಮಾಡ್ಕೊಳ್ಳಿ. ಲಿಸ್ಟಿಂಗ್ ಏನು ಸದ್ಯಕ್ಕೆ ಕಮ್ಮಿ ಆಗಿದೆ, ಬಟ್ 13 ತನಕ ಓಪನ್ ಇರುತ್ತೆ. ಅಪ್ಲೈ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಇದಾಗುತ್ತೆ. ಅದರಲ್ಲೂ ಕೋಲ್ ಇಂಡಿಯಾ ಇಟ್ಕೊಂಡಿರೋರು ಶೇರ್ ಹೋಲ್ಡರ್ ಇದರಲ್ಲಿ ಹಾಕ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಾನು ಕಳೆದ ವಾರದ ಪರ್ಫಾರ್ಮೆನ್ಸ್ ನೋಡೋದಾದರೆ ಚೆನ್ನಾಗೇ ಕೊಟ್ಟಿದೆ. ಹೆಚ್ಚು ಕಮ್ಮಿ ನೆಗೆಟಿವ್ ಸೈಡ್ ಅಂತೂ ಕೊಟ್ಟಿದೆ, ಪಾಸಿಟಿವ್ ಕೊಟ್ಟಿದೆ, ಕೆಲವು ನೆಗೆಟಿವ್ ಸೈಡು ಕೊಟ್ಟಿದೆ. ಒನ್ ಡೈರೆಕ್ಷನಲ್ಲಿ ಕಂಪ್ಲೀಟ್ ಹೋಗಿರೋದು ತುಂಬ ಚೆನ್ನಾಗಿ ಕೊಟ್ಟಿದೆ. ಸೊ ನೋಡ್ತಾ ಇರ್ಬೋದು, ಕೆಲವು 6%, 7%, ಇವನ್ 10% ಎಲ್ಲ ಕೊಟ್ಟಿದೆ. ಇಲ್ಲಿ 10 ಪಾಯಿಂಟ್ ಸಮಥಿಂಗು. ಸೊ ಹಾಗಾಗಿ ಒಂದು ನೋಡ್ಕೊಳ್ಳಿ. ಹಿಂದ್ ಪೆಟ್ರೋಲ್ ಬಂದಿದೆ, ICC ಬಂದಿದೆ, ಇದೆಲ್ಲ ನೋಡ್ಕೊಳ್ಳಿ ಅಂದಿದೆ ಲಾಸ್ಟ್ ವೀಕು. ಈ ವಾರನೂ ರಿಲಯನ್ಸ್ ಇದೇ ರಿಲೇಟೆಡ್ ರಿಲಯನ್ಸು ಇರುತ್ತೆ, ಬಟ್ ರಿಲಯನ್ಸ್ದು ತುಂಬ ಮೋಟಾ ಸ್ಟಾಕ್ ಅಂತ ಹೇಳ್ತೀನಿ, ಸ್ವಲ್ಪ ಮೂಮೆಂಟ್ಸ್ಗಳು ಕಮ್ಮಿ ಇರುತ್ತೆ. ಸೊ ನೋಡ್ಕೊಂಡು ವರ್ಕ್ ಮಾಡಬೇಕು. ಲಾಸ್ಟ್ ವೀಕ್ ಓವರ್ ಆಲ್ ಟ್ರೆಂಡ್ ಎಲ್ಲ ನೆಗೆಟಿವ್ ಇತ್ತು, ಹಾಗಾಗಿ ಒಂದು ಎಲ್ಲ ಚೆನ್ನಾಗೇ ಕೊಟ್ಟಿದೆ. ಈ ವೀಕು ಅದೇ ಥರ ಇರಬೇಕು ಅಂತ ಏನಿಲ್ಲ. ಸೊ ನೋಡಿಕೊಂಡು ವರ್ಕ್ ಮಾಡಿ. ಅದರಲ್ಲೂ ಇವಾಗ ಬರ್ತಿರೋ ಈ ಸ್ಟಾಕ್ಸ್ಗಳಲ್ಲಿ ಸ್ವಲ್ಪ ನೋಡಿಕೊಂಡು ವರ್ಕ್ ಮಾಡೋದು ಒಳ್ಳೆಯದು. AU ಬ್ಯಾಂಕ್ ಇರ್ಬೋದು, ಅದಾನಿ ಪೋರ್ಟ್ಸು, ನ್ಯಾಷನಲ್ ಅಲ್ಯೂಮಿನಿಯಮ್, SBI ಲೈಫು, ಸಿಡಾಸ್ ಲೈಫು, ಹಿಂದ್ ಕಾಪರು, ಐಡಿಯಾ ಸ್ವಲ್ಪ ಮೂಮೆಂಟ್ಸ್ಗಳು ಬರ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ಹೀರೋ ಮೋಟೋ ಕಾಪು ನೆಗೆಟಿವಿಂದ ಪಾಸಿಟಿವ್ ಎಲ್ಲ ಟರ್ನ್ ಆಗಿದೆ, ಇನ್ನಷ್ಟು ಟರ್ನ್ ಆಗಕ್ಕೆ ನೋಡ್ತಾ ಇರುತ್ತೆ. ಇಂಡಸ್ ಬ್ಯಾಂಕ್ ಇರ್ಬೋದು, ಸೇಲು, ಡಿಕ್ಸಾನು, ವೋಲ್ಟಾಸು, ಸೋನಾಕಾಮ್, ದಾಲ್ಮಿಯಾ ಭಾರತ್, ಹಿಂದ್ ಪೆಟ್ರೋಲ್ ಮತ್ತೆ ರಿಪೀಟ್ ಆಗಿದೆ, ಬ್ರಿಟಾನಿಯಾ ಇಂಡಸ್ಟ್ರಿ ಮತ್ತೆ ರಿಪೀಟ್ ಆಗಿದೆ. ITC ನೆಗೆಟಿವ್ ಇದ್ದಿದ್ದು ಟರ್ನ್ ಆಗ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. NMDC, TMAP, ಪ್ರೀಮಿಯರ್ ಎನರ್ಜಿ, IRCTC. ಸೊ ಇಷ್ಟು ಈ ವೀಕಿಂದು 22 ಸ್ಟಾಕ್ಸಲ್ಲಿ 22 ಸ್ಟಾಕು ಚೆನ್ನಾಗಿ ಒಂದೇ ಡೈರೆಕ್ಷನ್ ಪರ್ಫಾರ್ಮ್ ಮಾಡುತ್ತೆ ಅಂತಿಲ್ಲ. ನೀವೇನು ಮಾಡಬೇಕು ಅಂತ ಮುಂಚೆನೇ ಒಂದು ರೂಲ್ ಹೇಳ್ಬಿಟ್ಟಿದ್ದೀನಿ. ಇವಾಗ ಎಸ್ಪೆಷಲಿ IRCTC ಅಂತ ಒಂದು ಎಕ್ಸಾಂಪಲ್ ತೊಗೊತೀನಿ. ರೂಲ್ ಅಪ್ಲೈ ಮಾಡ್ಕೊಳ್ಳಿ. ನೀವು ಪೊಸಿಷನಲ್ಲ ಇಂಟ್ರಾಡೇ ಪ್ಲೇಯರ ಒಂದು ಅಪ್ಲೈ ಮಾಡ್ಕೊಳ್ಳಿ. ಸೊ ಏನಂದರೆ ಫಸ್ಟ್ 5 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ. ನಾಳೆ ದಿವಸ ಸದ್ಯದ ಮಟ್ಟಿಗೆ ಇವಾಗ 637 ಸಮಥಿಂಗ್ ಇದೆ. ಸೊ ಇದ್ರ ಪ್ರಕಾರ ಪಾಸಿಟಿವ್ ಹೋಗಬೇಕು. 100% ಪಾಸಿಟಿವ್ ಇದೆಯಾ ಇಲ್ವಾ ನೋಡ್ಕೊಬೇಕು. ನಾಳೆ ಫಸ್ಟ್ 5 ಮಿನಿಟ್ಸು 15 ಮಿನಿಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ 1 ಮಿನಿಟ್ ಪ್ರಕಾರ 200ಅಲ್ಲಿ ರಿಜೆಕ್ಷನ್ ಆಗ್ತಿದೆ ಹೆಚ್ಚು ಕಡಿಮೆ, ಬಟ್ ಕಂಪ್ಲೀಟಾಗಿ ರಿಜೆಕ್ಟ್ ಆಗಿಲ್ಲ. ಸೊ ಇಲ್ಲೇನಾಗುತ್ತೆ, ಈ ಒಂದು ಇದು ರೇಂಜ್ ಬೌಂಡ್ ಆಗ್ಬೋದು. ಸೊ ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಬೇಕು. ಯಾವಾಗ ಒಂದು 642 ಲೆವೆಲ್ ಕ್ರಾಸ್ ಆಗುತ್ತೋ, ಒಂದು ಹೈಯರ್ ಟೈಮ್ ಫ್ರೇಮಲ್ಲೂ ನೋಡಿದ್ರು 642 ಇಲ್ಲಿ ಒಳಗಡೆ ಬಂದು ಇದ್ರ ಮೇಲೆ ಒಂದು ಸಸ್ಟೈನ್ ಆಗುತ್ತೋ, ಆವಾಗ ಒಂದು ಸ್ವಲ್ಪ ಬುಲ್ಲಿಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 1 ಅವರ್ ಟೈಮ್ ಫ್ರೇಮಲ್ಲಿ ಇನ್ನೂ ನೆಗೆಟಿವಲ್ಲೇ ಇರುತ್ತೆ. ಸೊ ಟರ್ನ್ ಆಗಬೇಕು. ಸೊ ಹೈಯರ್ ದ ಟೈಮ್ ಫ್ರೇಮ್ ಇದ್ದಷ್ಟು, ಅದರಲ್ಲೂ ಒಂದು ವೀಕ್ಲಿ ಪೊಸಿಷನಲ್ಲೂ ಮಂತ್ಲಿ ಪೊಸಿಷನ್ ಮಂತ್ ಎಂಡ್ ತನಕ ಕಾಯ್ತೀನಿ ಅನ್ನೋರು 15 ಮಿನಿಟ್ಸ್ಗಿಂತ ಜಾಸ್ತಿ ಇಟ್ಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಹೇಳಿದ್ದೀನಿ ಲಾಸ್ಟ್ ಟೈಮ್. ಸೊ ಒಂದು ಇಚಿಮೋಕೋ ಫಾಲೋ ಮಾಡಿ, ಇಲ್ಲ ಅಂದರೆ ಮೂವಿಂಗ್ ಆ್ಯಾವ್ರೇಜಸ್ ಬೇಸಿಸ್ ಮೇಲೆ 10 and 20 ಇದು. ಸೊ ಪೊಸಿಷನ್ ಹೋಗೋರು ಆದಷ್ಟು ನೀವು 100 EMA ಕ್ರಾಸ್ ಆಗಬೇಕು. 200 EMA ಕ್ರಾಸ್ ಆದರೆ ಇನ್ನೂ ಒಳ್ಳೆಯದು. 200 EMA ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ. ಆದಷ್ಟು ಅರೌಂಡ್ 645 650 ಈ ರೇಂಜಲ್ಲಿ ಬರೋಂಗೆ. ಇವನ್ ಇಚಿಮೋಕೋ ನೋಡೋದಾದರೂ ಸೊ ಇದೆಲ್ಲ ಫ್ಲ್ಯಾಟ್ ಆಗಿ ಕ್ಲೌಡ್ ಒಳಗಡೆಯಿಂದ ಮೇಲೆ ಹೋಗಬೇಕು. ಸೊ 15 ಮಿನಿಟ್ಸಲ್ಲಿ ಇರಿ ಹೈಯರ್ ಟೈಮ್ ಫ್ರೇಮು. ಇಲ್ಲ ನಾನು ಇಂಟ್ರಾಡೇ ಪ್ಲೇಯರು ಫಸ್ಟ್, ಅದು ಇಂಟ್ರಾಡೇಯರ್ಗೆ 1 ಮಿನಿಟಲ್ಲಿ ಇಡಬೇಕು. ಸೊ ಅಬೌವ್ 650 ಮೇಲೆ ಹೋದರೆ ಒಂದು ಪಾಸಿಟಿವ್ ಇರುತ್ತೆ.
ಸೊ ಆಲ್ಮೋಸ್ಟ್ ಈ ಒಂದು 15 ದಿವಸದಲ್ಲಿ ಅಂತ ತಗೋಣ 699 ಮಂಡೇ ಆಲ್ಮೋಸ್ಟ್ 50 ರುಪೀಸ್ ಬಿದ್ದಿದೆ. ಸೊ 50 ರುಪೀಸ್ ಇವಾಗ ನಾನು ಇವಾಗ 650 ಕಾಲ್ ಅಂತ ತಗೋಣ. ಪಾಸಿಟಿವ್ ಹೋಗ್ತಿದೆ ಅಂತ ಇಟ್ಕೊಂಡ್ರೆ 640 ಕಾಲ್ಗೆ ಹೋಗೋಣ. ಇಲ್ಲಾಂದ್ರೆ 640 ಇದೆಯಾ, ಇರುತ್ತೆ 640 ಕಾಲು. ಸದ್ಯಕ್ಕೆ 14 ರುಪೀಸ್ ಅಷ್ಟು ಇದಾಗುತ್ತೆ. ಸೊ ಆಲ್ಮೋಸ್ಟ್ ನೀವು ಲಾಸ್ಟ್ ಇದರಿಂದ ನೋಡಿದ್ರೆ 5ನೇ ತಾರೀಕಿಂದ 49 ರೂಪಾಯಿಂದ 14 ರೂಪಾಯಿಗೆ ಬಿದ್ದಿದೆ. ಸೊ ಆಪ್ಷನ್ ಬೈಯರು ಬೈನ ಮಾಡ್ತೀರಾ, ಆಪ್ಷನ್ ಸೆಲ್ಲರು ಆದರೆ ಪಿನ ಸೆಲ್ ಮಾಡ್ತೀರಾ. 630 ಒಂದು ಪಿ ಸೆಲ್ ಮಾಡ್ಬೋದು ಮಾಡೋರು. ಸೊ ಇಲ್ಲಿ ಸದ್ಯಕ್ಕೆ ಪಿ ಏನಾಗಿದೆ, ಒಂದು 10 ರುಪೀಸ್ ಇರುತ್ತೆ ಅಷ್ಟೇ ಬರುತ್ತೆ. ಸೊ ಹಾಗಾಗಿ ಒಂದು ಪಿ ಅವ್ರಿಗೆ ಅಂಥ ಲಾಭ ಏನಿಲ್ಲ. 640 ಅವರು ಪುಟ್ಟು ನೋಡಿದ್ರು ಅರೌಂಡ್ 14 ರುಪೀಸ್ ಇರುತ್ತೆ ಅಷ್ಟೇ ಬರುತ್ತೆ. 14ಇಂದ ಒಂದು 8 ರುಪೀಸೆಲ್ಲ ಆಗಿಬಿಟ್ರು ತುಂಬ ಪ್ರಾಫಿಟ್ಟೇ. ಸೊ ಹಾಗಾಗಿ ನೋಡಿಕೊಂಡು ಒಂದು ವರ್ಕ್ ಮಾಡೋದು ಒಳ್ಳೆಯದು. ಸೊ ಇದು ಈ ವಾರದ್ದು ಒಂದ್ಸಲಿ ರಿಪೀಟ್ ಮಾಡ್ತಿದ್ದೀನಿ. ಮತ್ತೆ AU ಸ್ಮಾಲ್ ಅದಾನಿ, ನ್ಯಾಷನಲ್ ಅಲ್ಯೂಮಿನಿಯಮು, SBI, ZS, ಹೆಂತ್ ಕಾಪರ್, ಐಡಿಯಾ, ಹೀರೋ ಮೋಟಾರ್ ಕಾಪ್, ಇಂಡಸ್ ಬ್ಯಾಂಕ್, ಸ್ಟೈಲ್, ಡಿಕ್ಸಾನ್, ವೋಲ್ಟಾಸ್, ಸೋನಾ, ಡಲ್ಮಿಯಾ, HPCL, ಬ್ರಿಟಾನಿಯಾ, ITC, NMDC, TMEP, ಪ್ರೀಮಿಯರ್ ಎನರ್ಜಿ, IRCTC. ಸೊ ಇದು ಇಷ್ಟು ಈ ವಾರದ್ದು ಸ್ಟಾಕು. ಏನಾದರೂ ಮಾಹಿತಿಗಳು ವಿಶೇಷವಾದ ಏನಾದರೂ ಸಂದೇಹಗಳು ಏನಾದರೂ ಇದ್ದರೆ ಖಂಡಿತ ಮೆಸೇಜ್ ಮಾಡಿ. ನೀವೆಷ್ಟು ಪ್ರಾಫಿಟ್ ಮಾಡ್ತಾ ಇದ್ದೀರಾ, ಹೇಗೆ ಒಂದು ವರ್ಕ್ ಮಾಡ್ತಿದ್ದೀರಾ, ಎಲ್ಲಿಂದ ಕಲ್ತ್ಕೊಂಡ್ರಿ, ಇದು ಇರ್ರೆಲೆವೆಂಟ್ ನನ್ನ ಪ್ರಕಾರ. ನೀವು ನಂದೇನೇ ಒಂದು ಸಜೆಷನ್ ಕೊಟ್ಟಿದ್ರು, ನೀವು ಅದು ಅಪ್ಲೈ ಮಾಡಿ ನೀವು ಅಡಾಪ್ಟ್ ಮಾಡ್ಕೊಬೇಕು. ನಿಮ್ಮ ಸಿಸ್ಟಮ್ ಬೇರೆ ಇರುತ್ತೆ, ನನ್ನ ಸಿಸ್ಟಮ್ ಬೇರೆ ಇರುತ್ತೆ, ಅಥವಾ ಏನೋ ಒಂದು ವ್ಯತ್ಯಾಸಗಳು ಇರ್ತವೆ ಒಂದು ಸ್ವಲ್ಪ. ಸೊ ನೀವು ಅದಕ್ಕೆ ಟ್ಯೂನ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತಾ. ಇವಾಗ ನಾನು ಹೇಳ್ಕೊಟ್ಟಿದ್ದು ನಿಮಗೆ ವರ್ಕ್ ಆಗದೆ ಇರ್ಬೋದು, ಬೆಟರ್ ನಿಮ್ಮ ಕಡೆಯಿಂದ ಸ್ಟ್ರಾಟಜಿ ಬೇರೆ ಇರ್ಬೋದು. ನಿಮ್ಮ ಕಡೆಯಿಂದ ಇವಾಗ ಏನೋ ಒಂದು ಡೌಟ್ ಇರುತ್ತೆ, ನಾನು ಆಸ್ ಎನ್ ಆಪ್ಷನ್ ಬೈಯರ್ ನಾನು ಒಂದೇನೋ ಸಜೆಷನ್ ಕೊಡ್ತಿರ್ತೀನಿ. ಇಲ್ಲ ನಾನು ಟೈಮ್ ಇಲ್ಲ, ನನಗೆ ಸ್ಟ್ಯಾಂಗಲ್ಲು ಆ ಥರದ್ದು ಏನೋ ಸ್ಟ್ರಾಟಜಿ ವರ್ಕ್ ಮಾಡ್ತೀನಿ, ಅದನ್ನು ಮಾಡೋರಿದ್ದಾರೆ. ಸೊ ಒಂದು ಡಿಸೆಂಟ್ ಅವ್ರ ಪ್ರಾಫಿಟ್ ಬರುತ್ತೆ ಅವ್ರಿಗೆ, ಯಾವುದೇ ಒಂದು ರಿಸ್ಕ್ ಇಲ್ಲ. ಕಂಪ್ಯಾರಿಟಿವ್ಲಿ ಲೆಸ್ ರಿಸ್ಕ್ ಅದು. ಆಪ್ಷನ್ ಬೈಯರ್ಗಾದರೆ ತುಂಬ ರಿಸ್ಕ್ ಜಾಸ್ತಿ. ಸೊ ಅದ್ರ ಮುಂದೆ ಸಿಸ್ಟಮ್ ಮುಂದೆ ಕೂತಿರ್ಬೇಕು. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟು. ಮನಿಗಿಂತ ಪೇಷನ್ಸ್ ಬೋತ್ ಆರ್ ಇಂಪಾರ್ಟೆಂಟು. ಸೊ ಹಾಗಾಗಿ ನನ್ನ ಸ್ಟ್ರಾಟಜಿಗಳು ನಿಮ್ಗೆ ವರ್ಕ್ ಆಗಬೇಕು ಅಂತಿಲ್ಲ 100% ಸೊ ನೀವು ಏನು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, EMA ಇರ್ಬೋದು, MACD ಇರ್ಬೋದು, RSI ಇರ್ಬೋದು, ಯಾವುದಾದ್ರೂ ಒಂದು ಕರೆಕ್ಟಾಗಿ ಇಟ್ಕೊಂಡು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಸಿಸ್ಟಮ್ಗೆ. ನಿಮಗೆ ಚೆನ್ನಾಗಿ ಒಂದು ಪ್ರಾಫಿಟ್ ದುಡ್ಡು ಆಗ್ತಿದೆ ಅಂದರೆ ಅದಕ್ಕೆ ಸ್ಟಿಕ್ ಆಗಿ. ಯಾರೋ ಒಬ್ರು ಹೇಳ್ತಿದ್ದಾರೆ, ಅವ್ರು ಚೆನ್ನಾಗಿ ಪಾಠ ಮಾಡಿದ್ದಾರೆ, ಅವ್ರಿಂದ ದುಡ್ಡು ಆಗ್ತಿದೆಯಂತೆ, ಅವ್ರು ಆ ಥರನೇ ಮಾಡಿದ್ರೆ ನಮಗೂ ದುಡ್ಡಾಗುತ್ತಂತೆ, ಕಂತೆಗಳು ಗ್ಯಾರಂಟಿ ವರ್ಕ್ ಆಗಲ್ಲ. 100% ಶ್ಯೂರ್ ಅದು. ನಿಮ್ಮ ಸಿಸ್ಟಮು, ನೀವು ನಿಮ್ಮ ಕಡೆ ಫೇವರ್ ಇದ್ದರೆ ನೀವು ಒಂದು ಏನಂತಾರೆ, ಒಂದು ಸಿಂಕ್ರನೈಸೇಷನ್ ಇರಬೇಕು ನಿಮ್ಮ ಒಂದು ಸಿಸ್ಟಮು ಮಾರ್ಕೆಟ್ ಜೊತೆ. ಅದಿದ್ದರೆ ಮಾತ್ರ ನಿಮಗೆ ದುಡ್ಡಾಗುತ್ತೆ. ಇಲ್ಲ ಅಂದರೆ ನೀವು ಯಾರಿಗೆ ಥರ ಹೆಂಗೆ ಕಲ್ತ್ಕೊಂಡ್ರು ಅದು ಬ್ಯಾಕ್ ಟೆಸ್ಟ್ ಮಾಡದೆ, ಅದು ಒಂದು ಸಿಂಕ್ರನೈಸೇಷನ್ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ದುಡ್ಡಾಗಲ್ಲ. ಇದಾಗಿತ್ತು ಈ ವಾರದ ಒಂದು ಕ್ವಿಕ್ ವಿಡಿಯೋ. ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ಸ್ವಲ್ಪ. ಇದರಲ್ಲಿ ಏನು ಹೆಚ್ಚು ವಿಶೇಷ ಇಲ್ಲ. ನಂಬರ್ಸ್ಗಳು ಕೊಟ್ಬಿಟ್ಟಿದ್ದೀನಿ. ಸೊ ಅದ್ರ ಬೇಸಿಸ್ ಮೇಲೆ ಟಾರ್ಗೆಟ್ಸ್ಗಳನ್ನ ಇಟ್ಕೊಂಡು ನೀವು ವರ್ಕ್ ಮಾಡೋದು ಒಳ್ಳೆಯದು. ಮಾರ್ಕ್ ಮಾಡ್ಕೊಳ್ಳಿ ಲೆವೆಲ್ಸ್ಗಳನ್ನ. CPRದು ಒಂದು ವಿಡಿಯೋ ಕೊಟ್ಟಿದ್ದೆ, ಆ ಲೆವೆಲ್ಸ್ ಮೇಲೆ ವರ್ಕ್ ಮಾಡಿ ಬೇಕಿದ್ರೆ ಇಂಟ್ರಾಡೇ ಪ್ಲೇಯರು. ಅದರಲ್ಲೂ ವೀಕ್ಲಿ ರೆಸಿಸ್ಟೆನ್ಸ್ ಸಪೋರ್ಟ್ಸ್ಗಳು ಬರ್ತವೆ. ಎನೇಬಲ್ ಮಾಡಿಕೊಂಡ್ರೆ CPRಲ್ಲಿ ತೋರಿಸ್ದೇ ಇರ್ಬೋದು, ಒಂದ್ಸಲಿ ತೋರಿಸ್ಬಿಡ್ತೀನಿ. CPR ಇದರಲ್ಲಿ ಎನೇಬಲ್ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲೂ. ಇದು ಎನೇಬಲ್ ಮಾಡಿದ್ರೆ ಇಲ್ಲಿ ವೀಕ್ಲಿ ಇದೆಲ್ಲ ಬಂದ್ಬಿಡುತ್ತೆ. ಮಂತ್ಲಿದು ಬೇಕಂದ್ರೆ ಮಂತ್ಲಿದು, ಡೈಲಿದು ಬೇಕಂದ್ರೆ ಡೈಲಿದು, ಯಾವ್ದು ಬೇಕೋ ಅದು ಆನ್ ಮಾಡಿಕೊಂಡ್ರೆ ರೆಸಿಸ್ಟೆನ್ಸ್ ಸಪೋರ್ಟ್ ನನಗೆ ಬಂದ್ಬಿಡುತ್ತೆ. ಪಿಚ್ ವರ್ಕೆಲ್ಲ ಆಫ್ ಮಾಡಿಟ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದು. ಸೊ ಇದು ಕೊಟ್ಟಿರುತ್ತೆ ನನಗೆ ಈ ಲೆವೆಲ್ಸ್ಗಳು, ಈಸಿಯಾಗಿ ಕೊಟ್ಟಿದೆ ಈ ಲೆವೆಲ್ಸು. ರೆಸಿಸ್ಟೆನ್ಸು ಸಪೋರ್ಟ್ ಏನು ಇದಕ್ಕಿಂತ ಕೆಳಗಡೆ ಹೋಗುತ್ತಾ, CPR ಇದು ಕೆಳಗಡೆ ಇದು. ಸೊ ಇದ್ರದ್ದು ರೆಸಿಸ್ಟೆನ್ಸ್ ಸಪೋರ್ಟ್ ಬಂದಿದೆಯಾ, ಸ್ಟೈಲಲ್ಲಿ ಕೊಟ್ಟರೆ ಇದು ಎನೇಬಲ್ ಮಾಡ್ಕೊಳ್ಳಿ, ಎನೇಬಲ್ ಇರುತ್ತೆ ಅದು. ಸೊ ಇದೆಲ್ಲ ಒಂದು ವರ್ಕ್ ಮಾಡಿ, ಸಿಂಪಲ್ ಟೂಲ್ ಹೇಳಿದ್ದೆ ಲಾಸ್ಟ್ ವೀಕು ಮೊನ್ನೆ ವಿಡಿಯೋದಲ್ಲಿ. ಸೊ ಅದನ್ನು
ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಸೆಕ್ಷನಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.